ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರತಕ್ಕಂಥ ಚನ್ನಪಟ್ಟಣ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಬೇಕು. ಸೊ ಈ ಸರ್ತಿ ದಸರಾ ಮುಗಿತಾ ಇದ್ದ ಹಾಗೆಯೇ ಚನ್ನಪಟ್ಟಣ ವಿಚಾರದಲ್ಲಿ ಫುಲ್ ಆಕ್ಟಿವ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದರೆ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಚನ್ನಪಟ್ಟಣದಲ್ಲಿ ಕಣಕ್ಕಿಳಿತಾರೆ? ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ನಿಖಿಲ್ ಕುಮಾರಸ್ವಾಮಿಯ ಹೆಸರು. ದಸರಾ ಮುಗಿತಾ ಇದ್ದ ಹಾಗೇನೆ ಚನ್ನಪಟ್ಟಣ ಫುಲ್ ಆಕ್ಟಿವ್ ಆಗ್ತಾ ಇದೆ. ಆ ಕ್ಷೇತ್ರ ಅಭ್ಯರ್ಥಿಗಳ ಸೀಕ್ರೆಟ್ ರಿವೀಲ್ಗೆ ವೈಟಿಂಗ್, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ದೆಹಲಿಯಿಂದಲೇ ಅಭ್ಯರ್ಥಿ ಘೋಷಣೆಗೆ ವೇದಿಕೆ ಸಜ್ಜಾಗಿದೆಯಂತೆ. ಯಾಕೆಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ದೆಹಲಿಯಲ್ಲೇ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ. ಈ ನಡುವೆ ನಿಖಿಲ್ಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ಜೆಡಿಎಸ್ನ ಕಾರ್ಯಕರ್ತರೆಲ್ಲ ಇದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಂದೇಶವನ್ನು ಹೊತ್ತು ತಂದ್ರ ಬಿಜೆಪಿಯ ಉಸ್ತುವಾರಿ ರಾಧಾಕೃಷ್ಣ ವರಿಷ್ಠರ ಮೂಲಕ ಸಿಪಿ ಯೋಗೇಶ್ವರ್ ಅವರ ಮನವೊಲಿಕೆಗೂ ಕೂಡ ಹೆಚ್ಚಿಡಿಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಕ್ಷೇತ್ರ ಸಂಧಾನಕ್ಕೆ ಸಿಪಿ ಯೋಗೇಶ್ವರ್ ಒಪ್ತಾರ? ಅವರ ಮುಂದಿನ ನಡೆ ಏನು? ಯಾಕೆಂದರೆ ಇದು ಮೈತ್ರಿ ಅಭ್ಯರ್ಥಿ ಆಗ್ತಿರೋದ್ರಿಂದ ಸಿಪಿ ಯೋಗೇಶ್ವರ್ ಅವ್ರನ್ನೂ ಕಡೆಗಣಿಸೋ ಹಾಗಿಲ್ಲ, ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ. ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ, ಜೆಡಿಎಸ್ ಸಭೆಯಲ್ಲಿ ಒಕ್ಕೊರಲ ನಿರ್ಧಾರಕ್ಕೆ ಬಂದರು ಜೆಡಿಎಸ್ ಕಾರ್ಯಕರ್ತರು. ಈ ಬಾರಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಲೇಬೇಕು ಅಂತ. ಈ ಕ್ಷೇತ್ರದಲ್ಲಿ ಇವತ್ತು ಚುನಾವಣೆ ಬರೋದ್ರಿಂದ ನಾವೆಲ್ಲ ಒಟ್ಟುಗೂಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕಾಗ್ತದೆ. ದಯಮಾಡಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಕೂಡ ರಾಜಕೀಯ ಅಂದ್ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ತದೆ. ಇವತ್ತು ಯಾರೋ ಒಬ್ರಿಗೆ ಸಹಾಯ ಮಾಡಿದ್ರೆ 4 ಜನ ವಿರೋಧ ಆಗುವಂತದ್ದು ಇರ್ತದೆ. ತಮ್ಗೆಲ್ಲ ಗೊತ್ತಿರ್ತದೆ. ಇವಾಗ ಮನೆ ಅಂದ್ಮೇಲೆ ಮನೇಲಿ ಎಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಇವತ್ತು ಆ ಪರಿಸ್ಥಿತಿ ರಾಜಕಾರಣದಲ್ಲೂ ಕೂಡ ಇದ್ದೇ ಇರ್ತದೆ. ಹಾಗಾಗಿ ಇದು ನಮ್ಮ ಕ್ಷೇತ್ರ, ಇದು ನಮ್ಮನೆ ಇದ್ದಂಗೆ, ನಮ್ಮ ಪಾರ್ಟಿ. ಇದು ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರು ಸರಿಪಡಿಸುವಂತ ಕೆಲಸವನ್ನ ಮಾಡುವ ಈ ಕ್ಷೇತ್ರದಲ್ಲಿ ಸಕ್ರಿಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಲಿ, ಕೇಂದ್ರದ ಸಚಿವರಾಗಲಿ ಈ ಜವಾಬ್ದಾರಿಯನ್ನ, ಚನ್ನಪಟ್ಟಣ ಜವಾಬ್ದಾರಿಯನ್ನ ಕುಮಾರಣ್ಣವರು ಹೊರತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾವಿಲ್ಲಿ ಅಭ್ಯರ್ಥಿ ಮಾಡುವ ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟು ಹಿಂದೆ ಯಾವ ರೀತಿ ಕುಮಾರಣ್ಣವ್ರನ್ನ ಗೆಲ್ಲಿಸ್ಲಿಕ್ಕೆ ಈಗಲೂ ನನ್ನ ತಂದೆ ತಾಯಿಗಳಿಗೆ ದಯವಿಟ್ಟು ಮಳೆಯೊಳಗೂ ಇದ್ದು ನಿಂತು ಮಳೆ ನೆಂದು ನನ್ನ ಮಾತುಗಳು ಕೇಳಲಿಕ್ಕೇನು ಇವತ್ತು ಇಷ್ಟು ಉತ್ಸಾಹದಲ್ಲಿ ನಿಂತಿದೆ. ನನ್ನ ಬದುಕು ನಿಮ್ಮ ಋಣ ತೀರಿಸಲಿಕ್ಕೆ ನನ್ನ ಬದುಕು ನಂದು. ಅದನ್ನ ಮಾತು ಕೊಡ್ತೇನೆ. ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು. ಸುಮಾರು ಹೇಳಿದ್ನಲ್ಲ ನಿಂತು ವಿಷಯ ಕುಮಾರಣ್ಣನಿಗೆ ಶಕ್ತಿ ತುಂಬಲಿಕ್ಕೆ ಈಗಾಗಲೇ ನೀವು ಬಂದು ಕೇಳಿದ್ರೆ ಈಗಾಗಲೇ ಮಾಡಿ ಕೇಳಿ ನೀವೆಲ್ಲ ಬಂದಿರಲ್ಲ, ಬಂದಿರಲ್ಲ. ಈಗಾಗಲೇ ಒಂದು ಮೀಟಿಂಗ್ ಆಗಿದೆ. ಈ ವಾರದಲ್ಲಿ ತೀರ್ಮಾನ